ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜಕೀಯದಲ್ಲಿ ಅದರಲ್ಲೂ ರಾಜಕಾರಣದಲ್ಲಿ 1+1=2 ಆಗಲ್ಲ. ಅದು 11 ಬೇಕಾರಾಗ್ಬೋದು, 12 ಬೇಕಾರಾಗ್ಬೋದು, 13 ಬೇಕಾದರೂ ಆಗ್ಬೋದು, ಅಥವಾ 111 ಬೇಕಾರಾಗ್ಬೋದು ಎನ್ನುವಂಥ ಮಾತು ಕೂಡ ಆಗಾಗ ಕೇಳಿ ಬರುತ್ತೆ. ಇವತ್ತು ದೋಸ್ತಿಯಾಗಿದ್ದವರು ನಾಳೆ ವೈರಿಗಳಾಗ್ತಾರೆ, ನಾಳೆ ವೈರಿಗಳಾಗಿದ್ದವರು ಕೂಡ ಇವತ್ತು ದೋಸ್ತಿಗಳಾಗಿ ತಮ್ಮ ಒಂದು ಚಾಪನ್ನು ಮೂಡಿಸ್ತಾರೆ. ಅಂಥ ಒಂದು ನಿಟ್ಟಿನಲ್ಲಿ ಇದೀಗ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಸುದ್ದಿ ಹರಿದಾಡ್ತಿದೆ. ಜೊತೆಗೆ ಆ ಸುದ್ದಿ ಕನ್ಫರ್ಮ್ ಕೂಡ ಆಗಿದೆ. ನಾನು ಆ ಸುದ್ದಿ ಹೇಳೋಕ್ಕಿಂತ ಮೊದಲು ಸಿದ್ದರಾಮಯ್ಯನವರ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ. ಒಂದು ಹುಡುಗಿ ಸಿದ್ದರಾಮಯ್ಯನವ್ರನ್ನ ಕೇಳ್ತಾರೆ, ಸರ್ ನೀವೇನಾದರೂ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರೆ ನೀವು ಏನು ಮಾಡ್ತೀರಿ, ನಿಮ್ಮ ಮೊದಲ ಕೆಲಸ ಏನಾಗಿರುತ್ತೆ ಅನ್ನುವಂಥ ಮಾತನ್ನು ಕೇಳಿದಾಗ ಸಿದ್ದರಾಮಯ್ಯನವರು ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳ್ತಾರೆ, ಏನಮ್ಮ ನಾನು ಪ್ರಧಾನಮಂತ್ರಿ ಆದ್ರಲ್ವೇ ನನ್ನ ಮುಂದಿನ ಕೆಲಸ ನೋಡೋದು, ನಾನು ಪ್ರಧಾನಮಂತ್ರಿನೇ ಆಗಲ್ಲ, ಹಾಗಾಗಿ ಸುಖ ಸುಮ್ಮನೆ ಇಲ್ಲದ ಬಗ್ಗೆ ಯೋಚನೆ ಮಾಡಿ ಟೈಮ್ ಹಾಳು ಮಾಡಬಾರ್ದಲ್ವಾ, ನನಗೆ ಅಂತ ಯೋಚನೆ ಇಲ್ಲ, ಅಂತ ರಾಷ್ಟ್ರ ರಾಜಕಾರಣದ ಯೋಚನೆ ಇಲ್ಲ ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆದರೆ ಅದೇ ಮಾತು ಇದೀಗ ಉಲ್ಟಾ ಹೊಡೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತವೆ. ಸಿದ್ದರಾಮಯ್ಯನ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಪಟ್ಟಕ್ಕಾಗಿ ಗುದ್ದಾಟ ನಡೀತಾ ಇದ್ರೆ, ದಿನಕ್ಕೊಂದು ಹೇಳಿಕೆಯನ್ನು ಅವರ ಆಪ್ತರು ಕೊಡ್ತಾ ಇದ್ರೆ, ಇದೀಗ ಸಿದ್ದರಾಮಯ್ಯನನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆದೊಯ್ಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡದಾದಂತಹ ಜವಾಬ್ದಾರಿ ಕೂಡ ಕೊಟ್ಟಿದೆ. ಸಿದ್ದರಾಮಯ್ಯನವರಿಗೆ ರಾಷ್ಟ್ರೀಯ ಜವಾಬ್ದಾರಿಯ ಮುಖ್ಯಸ್ಥರನ್ನಾಗಿ ಮಾಡಿ ಅವ್ರನ್ನ ರಾಜ್ಯ ರಾಜಕಾರಣದ ದೂರ ಸರಿಸುವಂತಹ ಪ್ಲಾನ್ ಏನಾದರೂ ಕಾಂಗ್ರೆಸ್ ಕೈಗೊಳ್ತಾ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಹಣಿದಂತಹ ಪ್ಲಾನಿಗೆ ಮಣಿದು ಸಿದ್ದರಾಮಯ್ಯನವರಿಗೆ ಬೇಸರ ಆಗದಂತೆ, ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಬೇಸರವಾಗದಂತೆ ಅವರನ್ನು ರಾಷ್ಟ್ರ ರಾಜಕಾರಣದ ಒಂದು ಹುದ್ದೆಯ ಮುಖ್ಯಸ್ಥರನ್ನಾಗಿ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಮುಖ್ಯಮಂತ್ರಿ ಪಟ್ಟಕ್ಕೆ ಅನುವು ಮಾಡಿಕೊಡ್ತಾ, ಜೊತೆಗೆ ಈ ಎಲ್ಲದರ ಮಧ್ಯೆ ದಲಿತ ಸಿಎಂ ಎನ್ನುವ ಕೂಗು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಗುಡ್ ಬೈ ಹೇಳಿ ತಮ್ಮ ಇಳಿ ವಯಸ್ಸಿನಲ್ಲಿ ರಾಜ್ಯ ರಾಜಕಾರಣಕ್ಕೆ ಬಂದು ಸಿಎಂ ಆಗ್ತಾರಾ? ಇವೆಲ್ಲದಕ್ಕೂ ಉತ್ತರ ಹುಡುಕುವ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಹೋಗೋಣ. ಇದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಈಗಾಗಲೇ ಹೇಳಿದಂತೆ ಸಿದ್ದರಾಮಯ್ಯನವ್ರನ್ನ ಒಂದು ಪುಟ್ಟ ಬಾಲಕಿ ಕೇಳ್ತಾಳೆ, ಅಂದರೆ ಶಾಲಾ ಹುಡುಗಿ ಕೇಳ್ತಾರೆ, ಸರ್ ನೀವೇನಾದರೂ ಪ್ರಧಾನಮಂತ್ರಿ ಆದರೆ ನಿಮ್ಮ ಮೊದಲ ಕೆಲಸ ಏನಾಗಿರುತ್ತೆ ಎನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಂತ ಸಿದ್ದರಾಮಯ್ಯನವರು, ನೋಡಮ್ಮ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ನಾನು ಪ್ರಧಾನಮಂತ್ರಿ ಆಗಲ್ಲ, ಯಾವುದೇ ಕಾರಣಕ್ಕೂ ನಾನು ಪ್ರಧಾನಮಂತ್ರಿ ಆಗಲ್ಲ ಅಂದಮೇಲೆ ಪ್ರಧಾನಮಂತ್ರಿ ಆಗ್ತೇನೆ, ಅದಾದ ನಂತರ ನಾನು ಯಾವ ಕೆಲಸವನ್ನು ಮೊದಲು ಮಾಡಬೇಕೆನ್ನುವಂಥ ಯೋಚನೆ, ಸುಮ್ಮನೆ ಟೈಮ್ ವೇಸ್ಟ್ ಎನ್ನುವಂಥ ಒಂದು ಮಾತನ್ನು ಹೇಳಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಎನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ಆದರೆ ಇದೀಗ ಆ ಮಾತು ಉಲ್ಟಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಬಳಸ್ಕೊಳ್ಳಿಕ್ಕೆ ಮುಂದಾಗಿದೆ. ಜೊತೆಗೆ ಸಿದ್ದರಾಮಯ್ಯನವರನ್ನ ಹಿಂದುಳಿದ ನಾಯಕ ಎನ್ನುವ ರೀತಿಯಲ್ಲಿ ಬಿಂಬಿಸಲು ಹೊರಟಂತ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ನ ರಾಷ್ಟ್ರೀಯ ಒಬಿಸಿ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ನೋಡಿ, ಎಂಥ ದೊಡ್ಡ ಹುದ್ದೆ ಕೊಟ್ಬಿಟ್ಟು ಸಿದ್ದರಾಮಯ್ಯನವರಿಗಂದ್ರೆ, ಸಿದ್ದರಾಮಯ್ಯನವರು 7 ವರ್ಷಗಳ ಕಾಲಕ್ಕೆ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಮೊದಲು 5 ವರ್ಷ 2013ರಿಂದ 2018 ತನಕ ಮುಖ್ಯಮಂತ್ರಿ ಆಗಿದ್ರು. ಆಗ ಭಾಗ್ಯರಾಮಯ್ಯ ಎನ್ನುವಂಥ ಒಂದು ಪಟ್ಟವನ್ನು ಕೂಡ ಪಡ್ಕೊಂಡಿದ್ರು. ಈಗ 2023ರಿಂದ 2028 ತನಕ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ, ಸಿಎಂ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅದಾದ ನಂತರ ಕಾಂಗ್ರೆಸ್ ಅವರ ಹಿಂದುಳಿದ ವರ್ಗದ ನಾಯಕ, ಅವರಿಗೆ ಹಿಂದುಳಿದ ವರ್ಗದ ಜಾತಿಯ ಬಗ್ಗೆ ತುಂಬಾ ಒಂದು ಅರಿವಿದೆ, ಅವರ ಬಡತನದ ಬಗ್ಗೆ ಅರಿವಿದೆ, ಅವರ ನೋವು ನಲಿವುಗಳ ಸಂಕಷ್ಟದ ಬಗ್ಗೆ ಅರಿವಿದೆ, ಅವರ ಬಡತನದ ಬಗ್ಗೆ ಅರಿವಿದೆ ಎನ್ನುವ ಕಾರಣಕ್ಕಾಗಿ ಅವರ ವರ್ಚಸ್ಸನ್ನ ಒಂದು ಯೂಸ್ ಮಾಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ದೊಡ್ಡದಾದಂತಹ ಜವಾಬ್ದಾರಿ ಕೊಟ್ಟಿದೆ. ಅದೇನೆಂದ್ರೆ, ಕಾಂಗ್ರೆಸ್ ಅಧ್ಯಕ್ಷರಿದ್ದಾರಲ್ಲ, ಎಐಸಿಸಿ ಅಧ್ಯಕ್ಷರ ಸಮನಾದಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಹಾಗಾಗಿ ಒಂದ್ ಕಡೆ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದರೆ, ಮತ್ತೊಂದು ಕಡೆ ರಾಷ್ಟ್ರೀಯ ಒಬಿಸಿಯ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಮುಖ್ಯಸ್ಥರಾಗಿ ಸಿದ್ದರಾಮಯ್ಯನವರು ನೇಮಕವಾಗಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಷಯ. ಹಾಗಾಗಿ ಇದೀಗ ಸಿದ್ದರಾಮಯ್ಯನವರಿಗೆ ದೊಡ್ಡ ಫುಡ್ ಸಿಕ್ಕಿದೆ. ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರ, ಅಥವಾ ಈ ಹಿಂದೆ ಮಾತುಕತೆ ಆದಂತೆ ಅಧಿಕಾರ ಒಪ್ಕೊಳ್ತೇನೆ ಅನ್ನುವಂಥ ಮಾತಿಗೆ ಕುಟ್ಟು ಬಿದ್ದು ಅವರಿಗೆ ದೊಡ್ಡ ಹುದ್ದೆಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾತು ಕೂಡ ಈಗ ಸ್ಪಷ್ಟನೆ ಸಿಗಬೇಕಿದೆ. ಸಿದ್ದರಾಮಯ್ಯನವರಿಂದ ಕೂಡ ಈಗ ಸ್ಪಷ್ಟನೆ ಸಿಗಬೇಕಿತ್ತು. ಆದರೆ ಈಗಾಗಲೇ ಅಂದ್ಕೊಂಡಂತೆ ಪ್ಲಾನ್ ಪ್ರಕಾರ ಜುಲೈ 15ಕ್ಕೆ ಒಂದು ಕಮಿಟಿಯ ಮೀಟಿಂಗ್ ಕೂಡ ಆಗುತ್ತೆ. ಅಂದರೆ ಸಲಹಾ ಮಂಡಳಿಯ ಮೀಟಿಂಗ್ ಕೂಡ ಬೆಂಗಳೂರಿನಲ್ಲಿದೆ. ಅಲ್ಲಿ ಸುಮಾರು 10 ಮಾಜಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಕೂಡ ಪಾಲ್ಗೊಳ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದಿಂದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಆಯ್ಕೆಯಾದರೆ, ಮಂಡಳಿಯ ಸದಸ್ಯರಾಗಿ BK ಹರಿಪ್ರಸಾದ್ ಇದ್ದಾರೆ, ಜೊತೆಗೆ ವೀರಪ್ಪ ಮೊಯ್ಲಿ ಕೂಡ ಇದ್ದಾರೆ. ಹಾಗಾಗಿ ಸರಿಸುಮಾರು 90 ಸದಸ್ಯರ ಈ ಗುಂಪಿನಲ್ಲಿ, ಈ ಮಂಡಳಿಯಲ್ಲಿ ಸಿದ್ದರಾಮಯ್ಯನವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಈ ಹಿಂದೆ ರಾಜ್ಯ ರಾಜಕಾರಣಕ್ಕೆ ಮಾತ್ರ ಇರ್ತಾರೆ. ಅವರು ಜನವರಿಯ ವೇಳೆಗೆ ತಮ್ಮ ಸಿಎಂ ಪಟ್ಟಕ್ಕೆ ಗುಡ್ ಬೈ ಹೇಳಿ
ತಮ್ಮ MLA ಕ್ಷೇತ್ರದಲ್ಲಿ ನೆಲೆಯೂರ್ತಾರೆ ಮತ್ತು ಅವರ ವಿಶ್ರಾಂತಿ ಜೀವನವನ್ನು ನಡೆಸ್ತಾರೆ. ಜೊತೆಗೆ ಅವರು ಮನೆಯನ್ನು ಕಟ್ಟಿದ್ದಾರೆ, ಅದು ಕೂಡ ಜನವರಿ ಟೈಮಲ್ಲಿ ಉದ್ಘಾಟನೆಗೆ ಅಥವಾ ಗೃಹ ಪ್ರವೇಶಕ್ಕೆ ರೆಡಿ ಆಗುತ್ತೆ. ಹಾಗಾಗಿ ತಮ್ಮ ಮಾತಿನಂತೆ ತಾನು ನಡೆದುಕೊಂಡಂಥ ಒಪ್ಪಂದದಂತೆ, ತಾನು ಹೇಳಿದಂಥ ಒಪ್ಪಂದದಂತೆ DK ಶಿವಕುಮಾರ್ ಅವರಿಗೆ ಪಟ್ಟವನ್ನು ಬಿಟ್ಟುಕೊಟ್ಟು ತನ್ನ ಒಂದು ರಾಜನ ರೀತಿಯಲ್ಲಿ 7.5 ವರ್ಷ ರಾಜ್ಯವನ್ನು ಆಳಿ ಅದಾದ ನಂತರ ನಿವೃತ್ತಿಯ ಜೀವನವನ್ನು ನಡೆಸಬೇಕೆಂಬುದು ಮಾತು ಕೂಡ ಹರಿದಾಡ್ತಾ ಇತ್ತು. ಅದರ ಜೊತೆಗೆ ಇದೀಗ ನೋಡ್ತಾ ಇದ್ರೆ ಈ ಹಿಂದಿನ ಪ್ಲಾನ್ ಯಾರಿಗೂ ಅರ್ಥ ಆಗ್ತಿಲ್ಲ. ನೋಡಿ, ಇಲ್ಲಿ 3 ಆಪ್ಷನ್ಸ್ ಇದೆ. ಒಂದು, DK ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ರು, ನನಗೆ CM ಪಟ್ಟ ಬೇಕು, ಕಾಂಗ್ರೆಸ್ ನನಗೆ ಮೋಸ ಮಾಡಲ್ಲ, ಪೂಜೆ ಫಲಿಸಲಿಲ್ಲ ಅಂದ್ರೂ ಪ್ರಾರ್ಥನೆ ಫಲಿಸುತ್ತೆ ಅನ್ನುವಂಥ ಹೇಳಿಕೆ ಕೂಡ ಅವರು ಕೊಡ್ತಾ ಇದ್ರು. ಅದಾದ ನಂತರ ಪದೇ ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿ ಅವರನ್ನು ಮೀಟ್ ಮಾಡಿ, ನೀವು ಹೇಳಿದ ಒಪ್ಪಂದಕ್ಕೆ, ನೀವು ಹೇಳಿದ ಮಾತಿಗೆ ಗಂಟು ಬೀಳಲೇಬೇಕು, ನನಗೆ CM ಪಟ್ಟವನ್ನು ಕೊಡಬೇಕೆನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಜೊತೆಗೆ ಸೋನಿಯಾ ಗಾಂಧಿಯ ಕುಟುಂಬಕ್ಕೆ ತುಂಬಾ ಆಪ್ತರಾದಂಥವ್ರು DK ಶಿವಕುಮಾರ್ ಅವರು ಅನೇಕ ಪ್ರಕರಣಗಳಲ್ಲಿ ಜಾಮೀನು ಕೊಟ್ಟಂತವರು, ಅವರು ಅನೇಕ ಆಗುಹೋಗುಗಳಿಗೆ ಸ್ಪಂದನೆ ಮಾಡಿದಂಥವ್ರು. ಹಾಗಾಗಿ ಸಿದ್ದರಾಮಯ್ಯನವರ ನಂತರ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅನ್ನೋದು ಕೂಡ ಖಚಿತವಾಗ್ತಾ ಇತ್ತು. ಆದರೆ ಒಂದ್ ಕಡೆ ಸಿದ್ದರಾಮಯ್ಯನವರು ಆಪ್ತ ಬಣ ಇದಕ್ಕೆ ಒಪ್ತಾ ಇರಲಿಲ್ಲ. DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಅದು ಪಕ್ಷಕ್ಕೆ ಮುಜುಗರವಾಗುತ್ತೆ ಮತ್ತು 2028 ಚುನಾವಣೆಗೆ ಅದು ಹಿನ್ನಡೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅನೇಕ ಮಾತನಾಡಿ ಪದೇ ಅವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಅದಕ್ಕೆ ತಲೆಯಲ್ಲಾಡಿಸಿದವರು ಸಿದ್ದರಾಮಯ್ಯನವರು ಓಕೆ, ತಮ್ಮ ಆಪ್ತ ಹೇಳ್ತಾ ಇದ್ರೆ 2028ಕ್ಕೂ ಕೂಡ ನಾನು ಪಕ್ಷ ಬಯಸಿದ್ರೆ ಅಥವಾ ನಮ್ಮ ಬೆಂಬಲಿಗರು ಒತ್ತಾಯ ಮಾಡಿದ್ರೆ ಚುನಾವಣೆಗೆ ನಿಲ್ತೇನೆ ಎನ್ನುವಂತ ಹೇಳಿಕೆಯನ್ನು ಕೊಟ್ಟು 5 ವರ್ಷ ನಾನೇ CM ಆಗ್ತೇನೆ ಎನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ಇದೀಗ DK ಶಿವಕುಮಾರ್ ಅವರ ಬೇಡಿಕೆಯಂತೆ ಸಿದ್ದರಾಮಯ್ಯನವರನ್ನ ರಾಜ್ಯ ರಾಜಕಾರಣದ ಮುಕ್ತ ಮಾಡಿ ರಾಷ್ಟ್ರೀಯ ರಾಜಕಾರಣದ ಕಡೆ ಮುಖ ಮಾಡಿದ್ದಾರೆ ಅನ್ನುವಂಥ, ಅಥವಾ ಅವರಿಗೆ ಒತ್ತಾಯಪೂರ್ವಕವಾಗಿ ದೊಡ್ಡ ಹುದ್ದೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಸಿದ್ದರಾಮಯ್ಯನವರು ಯಾವ ಖುಷಿಯಿಂದ ಅದನ್ನು ಒಪ್ಕೊಂಡಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೂ ಕೂಡ 76-77 ವರ್ಷ ಆಗ್ತಿ ಬಂತು. 2028 ತನಕ ಅಂದ್ರೆ ಅವರಿಗೆ 78 ವರ್ಷ ಆಗುತ್ತೆ. ಅದಾದ ನಂತರ ಮತ್ತು ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು, ಅಲ್ಲಿ ನೋಡ್ಕೊಳ್ಬೇಕು, ಅಲ್ಲಿ OBCಯ ದೇಶದ ಎಲ್ಲ ಜಾತಿಗಳ ಬಗ್ಗೆ ಸಮೀಕ್ಷೆ ಮಾಡಬೇಕು, ಎಲ್ಲ ಜಾತಿಗಳ ಅವರ ಹಂತದ ಬಗ್ಗೆ, ಅವರ ಬಡತನದ ಬಗ್ಗೆ, ಅವರ ಆರ್ಥಿಕ ಸ್ಥಿತಿಯ ಮೇಲೆ ಒಂದು ಸ್ಟಡಿ ಮಾಡಬೇಕು, ಅದಾದ ನಂತರ ವರದಿ ಒಪ್ಪಿಸಬೇಕು. ಅದಾದ ನಂತರ ಅವರಿಗೆ ಒಂದು 29ರಲ್ಲಿ ಅಧಿಕಾರಕ್ಕೆ ಬಂದ್ರೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮತ್ತೊಂದು ಸೌಲಭ್ಯವನ್ನು ಕೊಡಬೇಕನ್ನೋದಷ್ಟೇ ಅದೇ ಅತ್ಯಂತ ದೊಡ್ಡ ಸಮಿತಿ ಆಗುತ್ತೆ. ಹಾಗಾಗಿ ಅಂತ ದೊಡ್ಡ ರಿಸ್ಕ್ ಅನ್ನು ಯಾಕೆ ಒಪ್ಕೊಂಡ್ರು, ಅಥವಾ ಕಾಂಗ್ರೆಸ್ ಅವರನ್ನ ಒತ್ತಾಯಪೂರ್ವಕವಾಗಿ ಒಪ್ಪಿಸ್ತಾ, ಅಥವಾ ಈ ರಾಜ್ಯ ಸರ್ಕಾರದಲ್ಲಿ ಆಗ್ತಿರುವಂತಹ CM ಗೊಂದಲದಿಂದ ಹೊರಗೆ ಬರಬೇಕನ್ನೋದಷ್ಟಿಲ್ಲ, ಅವರಿಗೆ ದೊಡ್ಡದಾದ ಜವಾಬ್ದಾರಿ ಕೊಟ್ಟರೆ ತಾನಾಗಿ CM ಪಟ್ಟದಿಂದ ಇಳಿಬಹುದೇನುವಂತ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನ ವರ್ಚಸ್ಸನ್ನ ಇಂಡೈರೆಕ್ಟ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬೇಕು, ಅಥವಾ ಅವರ ಒಂದು ಆರ್ಥಿಕ ಸಲಹೆಯನ್ನ ಇಡೀ ರಾಷ್ಟ್ರಕ್ಕೆ ಬಳಸ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ, ಅಥವಾ ಹಿಂದುಳಿದ ವರ್ಗದ ನಾಯಕ ಅನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರನ್ನ ಉಪಯೋಗಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಕಾಂಗ್ರೆಸ್ ಮನಸ್ಸು ಮಾಡ್ತಾ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಜೊತೆಗೆ DK ಶಿವಕುಮಾರ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಕೂರಿಸಬೇಕೆನ್ನುವಂತ ಪ್ಲಾನ್ ಕೂಡ ಹೈಕಮಾಂಡ್ ಮುಂದೆ ಇದೆ ಅನ್ನುವಂತ ಲೆಕ್ಕಾಚಾರ ಕೂಡ ಇದೀಗ ಬರ್ತಾ ಇದೆ. ಜೊತೆಗೆ ಇದೀಗ ಕೇಳಿ ಬರ್ತಾ ಇರುವಂತಹ ಮತ್ತೊಂದು ಸುದ್ದಿ ಅಂದ್ರೆ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಯಾಕಂದ್ರೆ ಖರ್ಗೆ ಅವರು ಈಗಾಗಲೇ 2013ರಲ್ಲಿ ಅವರು ಕೂಡ CM ಆಗ್ಬೇಕಿತ್ತು. ಆದ್ರೆ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕರಿಗೆ ಅವಿರೋಧವಾಗಿ ಆಯ್ಕೆಯಾದ ನಂತರ ಆ ಪಟ್ಟ ಕೂಡ ಅವರಿಗೆ ತಪ್ಪಿತ್ತು. ಅದಾದ ನಂತರ ದಲಿತ CM ಕೂಗು ಈಗಲೂ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಈಗ ಹೋಮ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿ ಪಟ್ಟ ತನಗೆ ಬೇಕು ಎನ್ನುವಂತ ಅನೇಕ ಕಡೆ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ದೊಡ್ಡ ಹುದ್ದೆಯನ್ನು ಕೊಟ್ಟಿದ್ದಾರಲ್ಲ, ಅದರ ನಂತರ ಪರಮೇಶ್ವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂತ ಮಾತು ಕೇಳಿ ಬಂದ್ರು ಕೂಡ ಅದು ಎಲ್ಲೋ ಒಂದ್ ಕಡೆ ಮಾಸ್ ಲೀಡರ್ ಅಲ್ಲ, ಓಟನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಅವ್ರ ಆಗಲ್ಲ. ಹಾಗಾಗಿ ಅವರನ್ನ CM ಪಟ್ಟದಿಂದ ದೂರ ಇಡಬೇಕು ಎನ್ನುವಂತ ಮಾತು ಕೂಡ ಕೇಳಿ ಬಂದಿತ್ತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅವರಿಗೆ ಮಾಸ್ ವೋಟಿಂಗ್ ಇದೆ ಮತ್ತು ಒಕ್ಕಲಿಗರ ನಾಯಕ ಎನ್ನುವಂತ ವೋಟಿಂಗ್ ಇದೆ, ಜೊತೆಗೆ ಪಕ್ಷವನ್ನು ಸಂಘಟನೆ ಮಾಡುವಂತ ಕೆಪಾಸಿಟಿ ಕೂಡ ಇದೆ. ಆದ್ರೆ ಅವರ ಮೇಲೆ ಅನೇಕ ಪ್ರಕರಣಗಳಿದ್ದರಿಂದ ಏನಾದ್ರೂ ಕೇಂದ್ರ ಸರ್ಕಾರ ಸ್ವಲ್ಪ ಅವರ ಕಡೆ ಕಣ್ಣಾಯಿಸಿ ಏನಾದ್ರೂ ಮಾಡಿದ್ರೆ ಅವರಿಗೆ ಸ್ವಲ್ಪ ಸಮಸ್ಯೆ ಆಗ್ಬಹುದು ಎನ್ನುವಂತ ಒಂದು ಡೌಟ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ದಲ್ಲಿ ಕಾಡ್ತಿದೆ. ಹಾಗಾಗಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, DK ಶಿವಕುಮಾರ್ ಅವರನ್ನ ಕನಿಷ್ಠ 1 ವರ್ಷ ಆದ್ರೂ ಮುಖ್ಯಮಂತ್ರಿ ಮಾಡಿ ತಾವು ಕೊಟ್ಟ ಮಾತಿನಂತೆ ಒಪ್ಪಂದದ ಪ್ರಕಾರ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟು ಚುನಾವಣೆ ಟೈಮಲ್ಲಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಪಕ್ಷಕ್ಕೆ ಒಳಿತಾಗತ್ತೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಿದೆ. ಆದ್ರೆ ಏನೇ ಆಗಲಿ 1+1=2 ಆಗಲ್ಲ ಎನ್ನುವುದು ರಾಜಕಾರಣದಲ್ಲಿ ಅಥವಾ ರಾಜಕಾರಣದಲ್ಲಿ ನಮಗೆ ಸಿಗ್ತಾ ಇರುವಂತ ಒಂದು ದೊಡ್ಡ ಎಕ್ಸಾಂಪಲ್ ಅಂದ್ರೆ ಅದು ಸಿದ್ದರಾಮಯ್ಯನವರು. ಈಗಾಗಲೇ ಹೇಳಿದಂತೆ ನಾನು ಪ್ರಧಾನಮಂತ್ರಿ ಆಗಲ್ಲ, ನಾನು ಪ್ರಧಾನಮಂತ್ರಿ ಆಗುತ್ತಾನೆ, ನಾನು ಪ್ರಧಾನಮಂತ್ರಿ ಆಗಿ ಯಾವ ಕೆಲಸವನ್ನು ಮಾಡಬೇಕು ಎನ್ನುವಂತ ಯೋಚನೆಯನ್ನು ಮಾಡಬೇಕು ಎನ್ನುವಂತ ಬಾಲಕಿಗೆ ಕೊಟ್ಟಂತ ಉತ್ತರ ಇದೆಯಾ ಸಿದ್ದರಾಮಯ್ಯನವರು, ಅದು ಈಗ ಅವರ ಕಡೆಯಿಂದ ಉಲ್ಟಾ ಆಗ್ತದೆ. ಯಾಕಂದ್ರೆ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ನನಗೆ ಆಗಲ್ಲ, ನಮ್ಮ ರಾಜ್ಯದಲ್ಲಿ ರಾಜನಾಗಿದ್ದೇನೆ, ನನಗೆ ಅಪಾರ ಅಭಿಮಾನಿಗಳಿದ್ದಾರೆ, ನಾನು ರಾಜ್ಯ ರಾಜಕಾರಣ ಇರ್ತೇನೆ ಅಂತ ಮಾತು ಇದೀಗ ಅವರ ಪಾಲಿಗೆ ಉಲ್ಟಾ ಹೊಡೆದಿದೆ. ಅವರು ಈಗ ರಾಷ್ಟ್ರ ರಾಜಕಾರಣದ
ಮುನ್ನೋಗ್ತಾ ಇದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ದೊಡ್ಡ ಹುದ್ದೆಯನ್ನು, ಅದರಲ್ಲೂ ರಾಷ್ಟ್ರೀಯ OBC ಮಂಡಳಿಯ ಸಲಹಾ ಮಂಡಳಿಯ ಮುಖ್ಯಸ್ಥರಾಗಿ ನೇಮಕ ಆಗಿರುವುದಿಲ್ಲ. ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೆಲ್ಪ್ ಆಗುತ್ತೆ. ಜೊತೆಗೆ ಸಿದ್ದರಾಮಯ್ಯನವರಿಗೆ ರಾಷ್ಟ್ರೀಯ ಒಂದು ಗೌರವ ತಂದುಕೊಡುತ್ತೆ. ಜೊತೆಗೆ OBC ನಾಯಕನೆನ್ನುವಂಥ ಒಂದು ಪಟ್ಟ ಕೂಡ ಅವರಿಗೆ ಸಿಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇದೀಗ ರಾಷ್ಟ್ರೀಯ ಒಂದು ಗುರುತು ಸಿಕ್ಕಿದೆ, ರಾಷ್ಟ್ರೀಯ ಗರಿಮೆ ಸಿಕ್ಕಿದೆ. ಅದರ ಜೊತೆಗೆ ಮುಖ್ಯಮಂತ್ರಿ ಪಟ್ಟದ ಕಿತ್ತಾಟ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಥವಾ ಇದರ ಹಿಂದಿನ ಪ್ಲಾನ್ ಏನು ಎನ್ನುವುದು ಕೂಡ ಇದೀಗ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.